ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್. ಇವತ್ತು ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂದ್ರೆ ನೋಡೋಣ. ಪನ್ನೀರ್ ಗ್ರೇವಿಗೆ ಬೇಕಾಗಿರೋ ಐಟಮ್ಸು: ಪನ್ನೀರು, ಖಾರದ ಪುಡಿ, ಧನಿಯಾ ಪುಡಿ, ಗೋಡಂಬಿ, ಕಸ್ತೂರಿ ಮೇಥಿ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದೇ ಥರ ಒಗ್ಗರಣೆಗೆ 2 ಚಕ್ಕೆ, 2 ಲವಂಗ, ಏಲಕ್ಕಿ, 1 ಪಲಾವ್ ಎಲೆ ಸಾಕು. ಇಷ್ಟೇ ಸಾಕು ಫ್ರೆಂಡ್ಸ್. ಈಗ ಪನ್ನೀರನ್ನ ನೀಟಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ಚಿಕ್ಕದಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಪನ್ನೀರಿಗೆ ಒಂದು ಸ್ವಲ್ಪ ಮಸಾಲೆ ಹಾಕಿ ನಾವು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಡೋಣ. ಇದಕ್ಕೆ ಫಸ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಉಪ್ಪು, ಸ್ವಲ್ಪ ಇಷ್ಟು ನೀಟಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ದೀರಲ್ವ ಪನ್ನೀರು, ಈ ಥರ ಮ್ಯಾಗ್ರಿನೇಟ್ ಮಾಡಿ ಇಟ್ಟಿದ್ದೀರಲ್ವ, ಅದನ್ನು ನೀಟಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ ಎಣ್ಣೆಲಿ ಹಾಕಿ ರೋಸ್ಟ್ ಮಾಡೋಣ. ನೋಡಿ, ಈ ಥರ ನೀಟಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಅಷ್ಟೇ, ಜಾಸ್ತಿ ಬೇಡ. ಒಂದು 2 ಮಿನಿಟ್ಸ್ ಅಷ್ಟು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ ಒಂದು ಕಡಾಯಿಗೆ ಸಪ್ರೇಟಾಗಿ ತಗೊಳ್ಳೋಣ. ನೋಡಿ, ಈ ಥರ ಮಾಡಿಕೊಂಡ್ರೆ ನಮಗೆ ಪನ್ನೀರು ಸಪ್ಪೆ ಸಪ್ಪೆ ಅನಿಸಲ್ಲ. ಅದಕ್ಕೂ ನೀಟಾಗಿ ಉಪ್ಪು ಖಾರ ಹಿಡಿದಿರುತ್ತೆ. ಈ ಸಲ ಈ ಥರ ಒಂದು ಫ್ರೈ ಮಾಡಿ ನೀವು. ಅದೇ ಬಾಣಲಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀರಲ್ಲ, ಈರುಳ್ಳಿ ಮತ್ತು ಟೊಮೆಟೊನ ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಈರುಳ್ಳಿನೂ ಸಾಫ್ಟ್ ಆಗ್ತಾಯಿದೆ. ಅದಕ್ಕೆ ನಾವು 2 ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಹಾಕಿ ನೀಟಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ನೀಟಾಗಿ ಬೇಯಿಸಬೇಕು ನೋಡಿ ಫ್ರೆಂಡ್ಸ್. ಈಗ ಇದು ನೀಟಾಗಿ ಸಾಫ್ಟ್ ಆಗಿದೆ. ಇದಕ್ಕೆ ನಾವು ಒಂದು 4 ರಿಂದ 5 ಗೋಡಂಬಿ ಹಾಕೋಣ. ಗೋಡಂಬಿ ಹಾಕಿದ್ರೆ ಪನ್ನೀರ್ ಗ್ರೇವಿ ಟೇಸ್ಟ್ ಇರುತ್ತೆ ನೋಡಿ. ಈಗ ಸಾಫ್ಟ್ ಆಗಿದೆ. ಸ್ಟವ್ ಆಫ್ ಮಾಡಿದ್ವಿ. ತಣ್ಣಕ್ಕಾದ್ಮೇಲೆ ನಾವು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ನಾವೇನು ಪಲಾವ್ ಐಟಮ್ ಇಟ್ಕೊಂಡಿದ್ರು ಅದನ್ನು ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ನಾವೇನು ರುಬ್ಕೊಂಡು ಇರ್ತೀರಲ್ಲ ಅದನ್ನು ನೀಟಾಗಿ ಇದಕ್ಕೆ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀರೋ ಅದನ್ನು ನೀಟಾಗಿ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಈಗ ನೀಟಾಗಿ ಇದು ರೋಸ್ಟ್ ಆಗ್ತಾಯಿದೆ. ಅದಕ್ಕೆ ಬೆಳ್ಳುಳ್ಳಿ ಶುಂಠಿ 1 ಟೇಬಲ್ ಸ್ಪೂನು ಹಾಕೋಣ. ಈಗ 1 ಸ್ಪೂನಷ್ಟು ಮೊಸರು ಹಾಕೋಣ. ಮೊಸರು ಹಾಕಿದ್ಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋಣ. ಅದೇ ಥರ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕಾಗುತ್ತೋ ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಉಪ್ಪನ್ನು ಹಾಕೋಣ ನೋಡಿ. ಈಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಕುದೀತಾ ಇದೆ. ಈಗ ಪನ್ನೀರನ್ನ ಹಾಕೋಣ. ಪನ್ನೀರನ್ನ ಹಾಕಿ ಇನ್ನೂ ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಲಾಸ್ಟ್ಗೆ ಕಸೂರಿ ಮೇಥಿ ಹಾಕೋಣ. ಈಗ ಗ್ರೇವಿ ರೆಡಿಯಾಗಿದೆ. ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚಿ ಲಾಗ್ಸ್. ಬಾಯ್ ಫ್ರೆಂಡ್ಸ್.